ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಯಾವ ರೀತಿ ನೀವು ಕೇವಲ ₹1 ಕಾಫಿ ಪುಡಿಯಿಂದ ಮನೆಯಲ್ಲೇ ಪಾರ್ಲರ್ನಂತೆ ಫೇಶಿಯಲ್ ಮಾಡ್ಕೋಬಹುದು ಹಾಗೂ ಗ್ಲೋಯಿಂಗ್ ಹಾಗೂ ಒಂದು ಬ್ರೈಟ್ ಸ್ಕಿನ್ನ ನೀವು ಪಡ್ಕೋಬಹುದು ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಜಾಸ್ತಿ ಜನ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಬಟ್ ಲೈಕ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋಕ್ಕೆ ನಾನು 1,000 ಲೈಕ್ಸ್ನ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಸೊ ಬೇಗ 1,000 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್. ಸೊ ದಿನನಿತ್ಯ ನಿಮ್ಮ ಲೈಫ್ನಲ್ಲಿ ಯಾವ ಒಂದು ಫೇಸ್ ಕ್ರೀಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಸೊ ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ಯಾವುದು ಒಂದು ಫೇಸ್ ಕ್ರೀಮ್ ಬೆಸ್ಟ್ ಆಗಿರುತ್ತೆ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋದಕ್ಕೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನಲ್ಲಿ ಮರೆಯದೇ ತಿಳಿಸ್ಕೊಡಿ. ಸೊ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಫೇಶಿಯಲ್ನಲ್ಲಿ 5 ಸ್ಟೆಪ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್, ಸೆಕೆಂಡ್ ಬಂದು ಸ್ಕ್ರಬ್ಬಿಂಗ್, ಥರ್ಡ್ ಬಂದು ಸ್ಟೀಮಿಂಗ್ ಹಾಗೂ 4th ಸ್ಟೆಪ್ಪಲ್ಲಿ ಮಸಾಜ್ ಜೆಲ್ ಹಾಗೂ 5th ಸ್ಟೆಪ್ಪಲ್ಲಿ ಫೇಸ್ ಪ್ಯಾಕ್. ಸೊ ಈ 5 ಸ್ಟೆಪ್ಸಿಂದ ಕಂಪ್ಲೀಟಾಗಿ ನೀವು ಪಾರ್ಲರ್ನಂತೆ ಮನೆಯಲ್ಲೇ ಒಂದು ಗ್ಲೋಯಿಂಗ್ ಹಾಗೂ ಫೇರ್ ಸ್ಕಿನ್ನ ನೀವು 100% ನ್ಯಾಚುರಲ್ ಆಗಿ ಪಡೀಬೋದು ಫ್ರೆಂಡ್ಸ್. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್ ಯಾವ ರೀತಿ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಬಂದು ಫಸ್ಟ್ ಸ್ಟೆಪ್ ಕ್ಲೆನ್ಸರ್ ಅಂತ. ಸೊ ಕ್ಲೆನ್ಸರ್ ರೆಡಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಹಾಗೂ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಫಸ್ಟ್ ಬಂದು ಒಂದು ಬ್ರೂ ಅಥವಾ ಯಾವುದಾದ್ರೂ ಕಾಫಿ ಪೌಡರ್ನ ತಗೊಳ್ಳಿ ಹಾಗೂ ರೋಸ್ ವಾಟರ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಒಂದು ಕ್ಲೀನ್ ಬೌಲಲ್ಲಿ ನೀವು 1 ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ರೋಸ್ ವಾಟರ್ ತಗೊಳ್ಳಿ ಈ ಥರ. ಸೊ ಅದರಲ್ಲಿ ಇವಾಗ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ 1 ಟೇಬಲ್ ಸ್ಪೂನ್. ಸೊ 2 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಕ್ಲೆನ್ಸರ್ ರೆಡಿ ಆಗುತ್ತೆ. ಕ್ಲೆನ್ಸರ್ ಅಂದರೆ ಇದು ಫೇಸ್ ವಾಶ್ ಥರ ವರ್ಕ್ ಆಗುತ್ತೆ. ಸೊ ಈ ಕ್ಲೆನ್ಸರಿಂದ ನಿಮ್ಮ ಮುಖ ಕ್ಲೀನ್ ಹಾಗೂ ಬ್ರೈಟ್ ಕಾಣಲು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನಿಮ್ಮ ಮುಖ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಅದಕ್ಕೆ ಬ್ರೈಟ್ ಸ್ಕಿನ್ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಸಾಜ್ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ಇದನ್ನು ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಡಿ. ಸೊ ಮಸಾಜ್ ಆದಮೇಲೆ ನೀವು ಡೈರೆಕ್ಟಾಗಿ ವಾಶ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಕ್ಲೀನ್ ಆಗುತ್ತೆ ನಿಮ್ಮ ಮುಖ ಅಂತ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್ ಯಾವ ರೀತಿ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್. ಸೊ ಸ್ಕ್ರಬ್ಬಿಂಗ್ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್, ಬ್ಲ್ಯಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಈ ಸ್ಕ್ರಬ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ಸ್ಕ್ರಬ್ ಮಾಡಲು ಏನೆಲ್ಲ ಬೇಕು ಅಂತ ನೋಡೋಣ ಹಾಗೂ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಸೊ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆ ತಗೊಳ್ಳಿ, ಶುಗರ್ ತಗೊಳ್ಳಿ. ಸೊ ಅದರಲ್ಲಿ ಇವಾಗ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ 2 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ನೀವು ಪೌಡರ್ ಶುಗರ್ ಕೂಡ ತಗೋಬೋದು ಫ್ರೆಂಡ್ಸ್ ಇಲ್ಲಿ, ಅಥವಾ ಈ ಥರ ಕೂಡ ತಗೋಬೋದು. ಸೊ ಅದರಲ್ಲಿ ನಾನಿವಾಗ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಲೆಮನ್ ಇದು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡಲು ಹಾಗೂ ನಿಮ್ಮ ನ್ಯೂ ಸೆಲ್ಸ್ನ ಇದು ರೀಗ್ರೋತ್ ಮಾಡಲು ಲೆಮನ್ ಹೆಲ್ಪ್ ಆಗುತ್ತೆ. ಹಾಗೂ ಲೆಮನಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಲೆಮನ್. ಸೊ ಶುಗರಲ್ಲಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ಇದು ಕೂಡ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಹಾಗೂ ಫೇರ್ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಸ್ಕ್ರಬ್ ಮಾಡಿದರೂ ಕೂಡ ನಿಮ್ಮ ಮುಖ ಪಿಂಪಲ್ ಫ್ರೀ ಹಾಗೂ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಫ್ರೀ ಹಾಗೂ ಡೆಡ್ ಸ್ಕಿನ್ ಸೆಲ್ಸ್ ಫ್ರೀ ಆಗುತ್ತೆ ಸ್ಕ್ರಬ್ ಮಾಡೋದ್ರಿಂದ. ಹಾಗೂ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ ಫ್ರೆಂಡ್ಸ್ ಸ್ಕ್ರಬ್ ಮಾಡೋದ್ರಿಂದ. ಸೊ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಇವಾಗ. ಸೊ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಇವಾಗ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಸ್ಕ್ರಬ್ ರೆಡಿ ಮಾಡೋದು ಸೆಕೆಂಡ್ ಸ್ಟೆಪ್ಗೆ ಅಂತ. ಸೊ ಈ ಸ್ಕ್ರಬ್ನಲ್ಲಿ ಶುಗರ್, ಲೆಮನ್ ಹಾಗೂ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ. ಶುಗರ್ ಇದು ಸ್ಕ್ರಬ್ ಮಾಡಲು ನಮಗೆ ಹೆಲ್ಪ್ ಆಗುತ್ತೆ ಹಾಗೂ ಇದರಲ್ಲಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈ 3 ಸೇರಿಸಿ ಸ್ಕ್ರಬ್ ಮಾಡಿದ್ದೀವಲ್ಲ, ಈ ಸ್ಕ್ರಬ್ನ ನಿಮ್ಮ ಮುಖದ ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ.
ಅಪ್ಲೈ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಈ ಸ್ಕ್ರಬ್ಬಿಂದ. ಸೊ ಸ್ಕ್ರಬ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 5 ನಿಮಿಷ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ. 5 ನಿಮಿಷ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ ಆದಮೇಲೆ ಸ್ಟೀಮಿಂಗ್ ತುಂಬ ಇಂಪಾರ್ಟೆಂಟು. ಸ್ಟೀಮಿಂಗಿಂದ ಕೂಡ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಹಾಗೂ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಯಾವ ರೀತಿ ಸ್ಟೀಮಿಂಗ್ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಥರ್ಡ್ ಸ್ಟೆಪ್ ಬಂದು ಸ್ಟೀಮಿಂಗ್. ಸೊ ಸ್ಟೀಮಿಂಗ್ ಮಾಡೋದಕ್ಕೆ ನೀವು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ ಹಾಗೂ ಸ್ಟೀಮ್ ತಗೊಳ್ಳಿ. ಈ ಥರ ಟವೆಲ್ನ ಮುಚ್ಕೊಂಡು. ಸೊ ಆ ಸ್ಟೀಮ್ ವಾಟರಲ್ಲಿ ನೀವು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಆ್ಯಡ್ ಮಾಡ್ಕೋಬೋದು ಅಥವಾ ಗ್ರೀನ್ ಟೀ ಇದ್ದರೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಯಾವುದು ನಿಮ್ಮ ಹತ್ರ ಇಲ್ಲ ಅಂದರೆ ಸೊ ಅದೇ ಥರ ನೀವು ಸ್ಟೀಮ್ನ ತೊಗೋಬೋದು. 5 ನಿಮಿಷ ಸ್ಟೀಮ್ನ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಮುಖನ ಒಂದು ಕ್ಲೀನ್ ಟವಲಿಂದ ವೈಪ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮುಖಕ್ಕೆ ಯಾವಾಗಲೂ ನೀವು ಒಂದು ಸೆಪ್ರೇಟ್ ಟವಲ್ನ ಇಟ್ಕೊಳ್ಳಿ. ಸೊ ಇವಾಗ ಈ ಥರ ಸ್ಟೀಮ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಈ ಪೋರ್ಸ್ಗೆ ನಾವು ಇವಾಗ ಮಸಾಜ್ ಮಾಡ್ಕೊಂಡು ಒಂದು ಜೆಲ್ನ ಅಪ್ಲೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಸ್ಟೀಮಿಂಗ್ ಆಯಿತು. ಇವಾಗ ಸ್ಟೀಮ್ ಆದಮೇಲೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಫ್ರೆಂಡ್ಸ್ ಸ್ಟೀಮಿಂಗಿಂದ. ಸೊ ಆ ಪೋರ್ಸ್ಗೆ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ಯಾವ ರೀತಿ ಮಸಾಜ್ ಜೆಲ್ ರೆಡಿ ಮಾಡಬೇಕು, ಇವಾಗ 4th ಸ್ಟೆಪ್ಪಲ್ಲಿ ಯಾವ ರೀತಿ ಮಸಾಜ್ ಜೆಲ್ ರೆಡಿ ಮಾಡಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಬಂದು 4th ಸ್ಟೆಪ್ ಫೇಶಿಯಲ್ ಜೆಲ್ ರೆಡಿ ಮಾಡಬೇಕು ಇವಾಗ. ಸೊ ಯಾವ ರೀತಿ ಜೆಲ್ ರೆಡಿ ಮಾಡೋದು ಅಂತ ನೋಡೋಣ. ಸೊ ಜೆಲ್ ರೆಡಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಕಾಫಿ ಪೌಡರ್ನ ತಗೊಳ್ಳಿ ಈ ಥರ. ಸೊ ಇವಾಗ ಇದರಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ನೀವು ಅಲೋವೆರಾ ಜೆಲ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ನ್ಯಾಚುರಲ್ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇವಾಗ ಅಲೋವೆರಾ ಜೆಲ್ಲಲ್ಲಿ ನಾನು ಇವಾಗ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಆಲ್ಮಂಡ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ 4 ಡ್ರಾಪ್ಸ್ ಆಫ್ ಟೀ ಟ್ರೀ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಟೀ ಟ್ರೀ ಆಯಿಲ್ ಹಾಗೂ ಅಲೋವೆರಾ ಜೆಲ್ ನಿಮ್ಮ ಪಿಂಪಲ್ಸ್ ಆ್ಯಕ್ನಿ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಹಾಗೂ ನಿಮಗೆ ಒಂದು ಬ್ರೈಟ್ ಸ್ಕಿನ್ನನ್ನು ನೀಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಹಾಗೂ ಅಲೋವೆರಾ ಜೆಲ್. ಸೊ ಈ 3 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ಅವಾಗ ಜೆಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಜಿಂಗ್ ಜೆಲ್ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಇವಾಗ ಬಂದು 4th ಸ್ಟೆಪ್ ಯಾವ ರೀತಿ ರೆಡಿ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಜ್ ಜೆಲ್. ಸೊ ಇದರಿಂದ ಏನಾಗುತ್ತೆ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಹಾಗೂ ಅಲೋವೆರಾ ಹಾಗೂ ಕಾಫಿಯಿಂದ ಪಿಂಪಲ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ ಹಾಗೂ ನಿಮ್ಮ ಓಪನ್ ಪೋರ್ಸ್ಗೂ ಕೂಡ ಇದು ಹೆಲ್ಪ್ ನೀಡುತ್ತೆ. ಸೊ ಅದಕ್ಕೋಸ್ಕರ ಇದು ಮಸಾಜ್ ಜೆಲ್ ನಾವು ಯೂಸ್ ಮಾಡಬೇಕು. ಈ ಮಸಾಜ್ ಜೆಲ್ನ ಈ ಥರ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಕಂಪ್ಲೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ನಿಮ್ಮ ಸ್ಕಿನ್ ಒಳಗಡೆ ಇಂಗಬೇಕು ಅದು ಮಸಾಜ್ ಜೆಲ್. ಸೊ ಆ ಥರ ನೀವು 5ರಿಂದ 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ನೀವು ನಾರ್ಮಲ್ ವಾಟರಿಂದ ಮತ್ತೆ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ಲಾಸ್ಟ್ ಆ್ಯಂಡ್ ಬೆಸ್ಟ್ ಫೇಸ್ ಪ್ಯಾಕ್, ಕಾಫಿ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್ ನೀಡುತ್ತೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಬಂದು 5th ಸ್ಟೆಪ್ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಕಾಫಿ ಫೇಶಿಯಲ್ಗೆ. ಸೊ ಒಂದು ಬೌಲಲ್ಲಿ ನೀವು 2 ಟೇಬಲ್ ಸ್ಪೂನ್ ಮೊಸರನ್ನ ತಗೊಳ್ಳಿ. ಫ್ರೆಶ್ ಕರ್ಡ್ ತಗೋಬೇಕು. ಸೊ ಅದರಲ್ಲಿ ಇವಾಗ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಇವಾಗ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಗ್ರಾಮ್ ಫ್ಲವರ್. ಇವಾಗ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಕಾಫಿ ಪೌಡರ್ ಆದಮೇಲೆ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಒಂದು 1/2 ಟೇಬಲ್ ಸ್ಪೂನ್ ಹನಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಕರ್ಡಲ್ಲಿ ಇಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಸೊ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗೂ ಕಡಲೆ ಹಿಟ್ಟು ಕೂಡ ನಿಮ್ಮ ಪಿಂಪಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಹಾಗೂ
ಕಡಲೆ ಹಿಟ್ಟು ಒಂದು ನ್ಯಾಚುರಲ್ ಫೇಸ್ ವಾಶ್ ಪೌಡರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವು ಡೈಲಿ ಕಡಲೆ ಹಿಟ್ಟನ್ನು ಕೂಡ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ನಿಮಗೆ ಫೇಸ್ ವಾಶ್ನ ಅಗತ್ಯನೇ ಇರೋದಿಲ್ಲ. ಹಾಗೂ ಹನಿ ಇದು ಮಾಯಿಶ್ಚರೈಸ್ ಮಾಡಲು ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ. ಹಾಗೂ ಕಾಫಿಯಲ್ಲಿ ಕೆಫಿನೇನ್ ಆ್ಯಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಒಂದು ಬ್ರೈಟ್ ಹಾಗೂ ಗ್ಲೋಯಿಂಗ್ ಸ್ಕಿನ್ನನ್ನು ನೀಡುತ್ತೆ ಇದು ಕಾಫಿ ಪೌಡರ್. ಹಾಗೂ ಅರಿಶಿನ ಕೂಡ ಪಿಂಪಲ್ಸ್ನ ರೆಡ್ಯೂಸ್ ಮಾಡಿ ಒಂದು ಗ್ಲೋಯಿಂಗ್ ಹಾಗೂ ಒಂದು ಫೇರ್ ಸ್ಕಿನ್ನನ್ನು ನೀಡಲು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಮೂತ್ ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೇಸ್ ಪ್ಯಾಕ್ ಥರ ನೋಡಿ ಈ ಥರ. ಸೊ ಇವಾಗ ರೆಡಿಯಾಗಿದೆ ನಮ್ಮ ಫೇಸ್ ಪ್ಯಾಕ್. ಸೊ ಈ ಫೇಸ್ ಪ್ಯಾಕ್ನಲ್ಲಿ ಕರ್ಡ್, ಹನಿ ಹಾಗೂ ಗಾಂಫಾಲ್ ಹಾಗೂ ಅಂದರೆ ಕಡಲೆ ಹಿಟ್ಟು ಹಾಗೂ ಕಾಫಿ ಪೌಡರ್ ಹಾಗೂ ಅರಿಶಿಣನ ಆ್ಯಡ್ ಮಾಡಿದ್ದೀವಿ. ಸೊ ಇವೆಲ್ಲ ಏನು ಮಾಡುತ್ತೆ, ನಿಮ್ಮ ಮುಖನ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಬ್ರೈಟ್ ಮಾಡುತ್ತೆ, ಫೇರ್ ಮಾಡುತ್ತೆ, ಹಾಗೂ ಒಂಥರ ನಿಮ್ಮ ಮುಖದ ಮೇಲೆ ಗ್ಲೋಯಿಂಗ್ ಎಫೆಕ್ಟ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕ್ನ ನೀವು ಮುಖ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಮಸಾಜ್ ಮಾಡುವ ಅವಶ್ಯಕತೆ ಇಲ್ಲ. ಇದು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ಗೆ ನೀವು ಮಸಾಜ್ ಮಾಡ್ಕೋಬಾರ್ದು. ಯಾವುದು ನೀವು ಯಾವಾಗಲಾದರೂ ಯೂಸ್ ಮಾಡಬೇಕಾದ್ರೆ ಫೇಸ್ ಪ್ಯಾಕ್ಗೆ ಹಾಗೂ ಫೇಸ್ ಮಾಸ್ಕ್ಗೆ ನೀವು ಮಸಾಜ್ ಮಾಡಬಾರ್ದು. ಓನ್ಲಿ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಅಪ್ಲೈ ಮಾಡ್ಕೊಂಡು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಆದಮೇಲೆ ಅದು ಡ್ರೈ ಆಗುತ್ತೆ. ಆವಾಗ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನೀವು ಮನೆಯಲ್ಲೇ ₹1 ಕಾಫಿ ಪುಡಿಯಿಂದ ಪಾರ್ಲರ್ನಂತೆ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಂಡು ಗ್ಲೋಯಿಂಗ್ ಹಾಗೂ ಒಂದು ಬ್ರೈಟ್ ಸ್ಕಿನ್ನ ಪಡಿಬೋದು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.